ಓಕೆ, ಇದು ನನಗೀಗ ಇಡ್ಲಿಕ್ಕೆ ಸರಿಯಾಗಿ ಒಂದು ಕೂಡ ಪ್ಲೇಸ್ ಸಿಗ್ತಾ ಇಲ್ಲ. ಎಲ್ಲಿ ಇಡುವುದು ಅಂತ ಹೇಳಿ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಇದನ್ನು ಅಲ್ಲಿ ಒಂದು ಎಂತ ಹೇಳ್ತಾರೆ, ಕೊಕ್ಕೆ ಮೊಳೆ ಅಲ್ಲ ಹೇಳೋದು, ಅದು ಹಾಕಿ ಇಟ್ಟೆ. ಆದರೆ ಅದು ಸೈಡಿಗೆ ಆಗುತ್ತೆ, ನನಗೆ ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಇವಾಗ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ನನಗೆ ಬೇರೆ ಹ್ಯಾಂಗರ್ ಇಟ್ಟಿದ್ದು ನಾನು ಏನಾದರೂ ಹ್ಯಾಂಗ್ ಮಾಡಲಿಕ್ಕೆ. ಇಲ್ಲಿ ಇದನ್ನು ಇಟ್ಟರೆ ವೇಸ್ಟ್ ಆಗುತ್ತೆ, ಇದು ಸುಮ್ಮನೆ ವೇಸ್ಟ್ ಆಗುತ್ತೆ. ಹಾಗೆ ಇದಕ್ಕೆ ಈಗ ಒಂದು ಪ್ಲೇಸ್ ಹುಡುಕ್ತಾ ಇದ್ದೀನಿ. ಇದರ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರು. ಇದು ಸುಮಾರು ಟೈಮ್ ಆಯ್ತು. ನಾನು ಮೊದಲು ಈ ಮನೆ ಅಲ್ಲ, ಅದಕ್ಕಿಂತ ಇನ್ನೊಂದು ಮನೆ ಚೇಂಜ್ ಮಾಡಿದೆ ನೋಡಿ, ಅಲ್ಲಿ ನಾನು ತಗೊಂಡಿದ್ದು. ನನಗೆ ಈಸಿ ಆಗುತ್ತೆ ಅಂತ ಹೇಳಿ ನಿಜವಾಗ್ಲೂ ಹೆಲ್ಪ್ ಆಯ್ತಿದ್ದು ತುಂಬಾ. ಆದರೆ ಏನು ಗೊತ್ತಿಲ್ಲ, ನಾನು ಒಂದೊಂದು ಕಡೆ ಇಡ್ತೀನಿ. ಒಂದು ಪ್ರಾಬ್ಲಮ್ ಒಂದು, ಎಲ್ಲ ಇದರಲ್ಲೇ ಸಿಕ್ಕಿಸಿ ಇಡೋದಿಲ್ಲ. ಸಿಕ್ಕಿಸಿಟ್ರೆ ಇನ್ನು ಕೂಡ ಬೆಸ್ಟ್. ಹಾಗೆ ನೋಡ್ತಾ ಇದ್ದೀನಿ ಇವಾಗ ಇದಕ್ಕೆ ಜಾಗ ಎಲ್ಲಿ ಫಿಕ್ಸ್ ಮಾಡೋದು ಅಂತ ಹೇಳಿ ರೂಮಲ್ಲಿ. ಲೇಟ್ ಆಯ್ತು ಇವತ್ತು, ತಲೆ ಸ್ನಾನ ಕೂಡ, ಸ್ನಾನಕ್ಕೆ ಹೋಗ್ಬೇಕು. ಹಾಗೆ ನಾನು ಮಾತಾಡ್ತಾನೆ ಇದ್ರೆ ನಿಮ್ ಜೊತೆ ತುಂಬಾ ಲೇಟ್ ಆಗುತ್ತೆ. ಬಟ್ಟೆ ಎಲ್ಲ ಒಟ್ಟಾರೆ ಉಂಟು, ಅಷ್ಟೇನು ಪರ್ಫೆಕ್ಟ್ ಆಗಿದೆ. ನಾನು ಇದು ನಿಮ್ ಜೊತೆ ಶೇರ್ ಮಾಡಿರ್ಲಿಲ್ಲ. ಅವತ್ತು ನಾನೊಂದು ಸಿಲ್ವರ್ ಶಾಪಿಗೆ ಹೋಗಿದ್ದೆ, ನಿಮಗೆ ಗೊತ್ತಿರ್ಬಹುದು. ಸುಮಾರು ಜನ ಕೇಳ್ತಾ ಇದ್ರು ಏನ್ ತಗೊಂಡು ಬಂದ್ರಿ ಅಲ್ಲಿಂದ ಅಂತ ಹೇಳಿ. ಸುಮಾರು ಐಟಮ್ಸ್ ನಾನು ತಗೊಂಡು ಬಂದೆ, ಅದು ಒಳಗಡೆ ಉಂಟು. ನಾನು ನೆಕ್ಸ್ಟ್ ಯಾವಾಗಲೂ ಶೇರ್ ಮಾಡ್ತೀನಿ. ಇದು ಇವಾಗ ಮೇಲ್ಗಡೆ ಇತ್ತು. ಇದು ನನ್ನ ಸಿಲ್ವರ್ ವಾಚ್, ಅಲ್ಲಿಂದಾನೇ ತಗೊಂಡು ಬಂದಿದ್ದು ನಾನು. ನನಗೆ ಹೆಚ್ಚಾಗಿ ಬೇರೆ ಎಲ್ಲ ಎಲರ್ಜಿ ಆಗುತ್ತೆ, ನಿಮಗೆ ಗೊತ್ತಿರುವ ಹಾಗೆ. ಹಾಗೆ ಒಂದು ಗೋಲ್ಡನ್ ಆಯ್ತು, ಒಂದು ಸಿಲ್ವರ್ ಆಯ್ತು, ಒಂದು ರಬ್ಬರ್ ಆಯ್ತು. ಎಲ್ಲರಿಗಿಂತ ಜಾಸ್ತಿ ಇದಕ್ಕೆ ರೇಟ್. ಆದ್ರೆ ಇದು ಹೇಗಿದೆ, ಇದು ನೋಡಿ ಹೇಗೆ ಇಟ್ಟಿದ್ದೀನಿ ಅಂತ ಹೇಳಿ. ಆಪಲ್ ವಾಚ್ ಇದಕ್ಕೆ 50,000 ಏನಾ 40,000 ಏನಾ ಕೊಟ್ಟಿದ್ರು. ನನಗೆ ಅದು ಗಿಫ್ಟ್ ತಗೊಂಡ್ ಬಂದಿದ್ದೆ ನನ್ನ ಹಸ್ಬೆಂಡ್. ಗೊತ್ತಿಲ್ಲ, ಎಲ್ಲ ಗಿಫ್ಟ್. ಆದ್ರೆ ಇದೆಲ್ಲ ನನಗೆ ಗೊತ್ತಿತ್ತ, ಇದು ಗೊತ್ತಿರ್ಲಿಲ್ಲ, ಇದು ಗೊತ್ತಿತ್ತು. ಇದು ನನಗೆ ಗೊತ್ತೇ ಇರಲಿಲ್ಲ ಅವರು ತಗೊಂಡಿದ್ದು. ಓಕೆ, ಸ್ನಾನಕ್ಕೆ ಹೋಗ್ತೀನಿ. ನಾನು ಹೇಳಿದೆ ನೋಡಿ ಇವತ್ತು ತಲೆ ಸ್ನಾನ ಮಾಡೋದಂತ ಹೇಳಿ. ಆದರೆ ಸ್ನಾನಕ್ಕೆ ಹೋಗುವ ಮೊದಲು ನಾನು ನಿಮ್ಮ ಜೊತೆ ಒಂದು ಶೇರ್ ಮಾಡ್ಲಿಕ್ಕೆ ಉಂಟು. ಇದು ಎಲ್ಲರಿಗೂ ಕೂಡ ಪ್ರಾಬ್ಲಮ್. ಯಾವುದು? ಏರ್ ಫಾಲ್. ಯಾವಾಗ ಕೇಳಿದ್ರು ಎಲ್ಲರೂ ಹೇಳುದು ಏರ್ ಫಾಲ್ ಆಗುತ್ತೆ, ಏರ್ ಫಾಲ್ ಆಗುತ್ತೆ ಅಂತ ಹೇಳಿ. ಮೇನ್ ಏರ್ ಫಾಲ್ ಆಗೋದು ಯಾವುದಕ್ಕೆ? ಒಂದು ವೆದರ್ನಿಂದ ಕೂಡ ಆಗುತ್ತೆ, ಡ್ಯಾಂಡ್ರಫ್ನಿಂದ ಕೂಡ ಆಗುತ್ತೆ, ತಗೊಳ್ಳೋ ಫುಡ್ಡಿಂದ ಕೂಡ ಆಗುತ್ತೆ. ಹಾಗೂ ಇನ್ನು ಕೆಲವರಿಗೆ ತಮ್ಮ ಹಿರಿಯರಿಂದ ಹಾಗೆಲ್ಲ ಬಂದಿರುತ್ತೆ. ಹಾಗೆ ಏರ್ ಫಾಲ್ ಈಗ ಎಲ್ಲರಿಗೂ ಕಾಮನ್ ಆಗಿದೆ. ಅದಕ್ಕೆ ನಾವು ಟೆನ್ಷನ್ ಮಾಡ್ಬೇಕಂತ ಇಲ್ಲ. ಏರ್ ಫಾಲ್ ಆದ ಜಾಗದಲ್ಲಿ ಮತ್ತೊಮ್ಮೆ ಹೇರ್ ಬರುತ್ತೆ. ಹೇರ್ ಬಂದ್ರೆ ಪರವಾಗಿಲ್ಲ, ಅದೇನು ನಾರ್ಮಲ್. ಆದ್ರೆ ಯಾವಾಗ ಹೇರ್ ಫಾಲ್ ಆಗಿ ಆ ಜಾಗದಲ್ಲಿ ಹೇರ್ ಬರಲ್ಲ ನೋಡಿ, ಆವಾಗ ಪ್ರಾಬ್ಲಮ್. ಆವಾಗ ನೀವು ತೋರಿಸ್ಬೇಕಾಗತ್ತೆ. ಆದ್ರೆ ಇವಾಗ ಅದಕ್ಕೆಲ್ಲ ನಾವು ಹೋಮ್ ರೆಮಿಡೀಸ್ ಮಾಡ್ಬೋದು. ಶ್ಯಾಂಪೂ ಅದು ಇದು ಎಲ್ಲ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹೇರ್. ಹಾಗಾಗಿ ನಿಮ್ಗೆ ಏರ್ ಫಾಲ್ ಆಗಬಾರ್ದು, ಸೆಲೂನ್ ಲೈಕ್ ಹೇರ್ ಬೇಕು, ಸ್ಟ್ರಾಂಗ್ ಹೇರ್ ಬೇಕಂತಾದ್ರೆ ಯು ಬಿ ಬ್ಲೆಂಡ್ ಏರ್ ಫಾಲ್ ಶಾಂಪೂ, ಕಂಡೀಷನರ್, ಅದರೊಂದಿಗೆ ನಿಮಗೆ ಸಿಗುತ್ತೆ ಏರ್ ಫಾಲ್ ಕಂಟ್ರೋಲ್ ಸ್ಕಾಲ್ಫ್ಗೆ ಹೇರ್ ಟಾನಿಕ್. ಇದನ್ನು ಪಿ ಪ್ರೋಟೀನ್ ಹಾಗೂ ಕೆಫೆನ್ ಬಳಸಿ ಮಾಡಿರ್ತಾರೆ. ಇದು ಅಪ್ ಟು 93% ತನಕ ಏರ್ ಫಾಲನ್ನು ಕಮ್ಮಿ ಮಾಡುತ್ತೆ. ಇದು ಕೇವಲ 399 ರೂಪಾಯಿಗೆ ಸಲೂನ್ ಲೈಕ್ ಹೇರ್ ನೀವು ಮನೆಯಲ್ಲೇ ಪಡಿಬಹುದು. ನಾರ್ಮಲ್ ಆಗಿ ನೀವು ಯಾವ ರೀತಿ ತಲೆ ಸ್ನಾನ ಮಾಡ್ತೀರಿ ನೋಡಿ, ಅದೇ ರೀತಿ ಶಾಂಪು ಬಳಸಿ ನೀವು ಮಾಡಿದ್ರಾಯಿತು. ಕರೆಕ್ಟಾಗಿ 2 ನಿಮಿಷದವರೆಗೂ ಒಳ್ಳೆ ರೀತಿ ಇದನ್ನು ತಲೆಗೆ ಈ ರೀತಿ ಹಚ್ಕೊಳ್ಳಿ. ಆಮೇಲೆ ನಾರ್ಮಲ್ ವಾಟರಿಂದ ನೀವು ಸ್ನಾನ ಮಾಡಿದ್ರೆ ಆಯಿತು. ಇದನ್ನು ಹೇರ್ ಕೇರ್ ಎಕ್ಸ್ಪರ್ಟಿಂದ ಡಿಸೈನ್ ಮಾಡಲಾಗಿದೆ. ಓಕೆ, ಶ್ಯಾಂಪು ಆದಮೇಲೆ ನೆಕ್ಸ್ಟ್ ನೀವು ಕಂಡೀಷ್ನರ್ ಯೂಸ್ ಮಾಡಿದ್ರಾಯಿತು. ಇದು ನಿಮ್ಮ ಕೂದಲನ್ನು ಸಾಫ್ಟ್ ಹಾಗೂ ಶೈನ್ ಕೊಡಲು ಯೂಸ್ ಆಗುತ್ತೆ. ನಾರ್ಮಲ್ ಆಗಿ ಯಾವ ರೀತಿ ಶ್ಯಾಂಪು ಮಾಡ್ತೀರಿ ನೋಡಿ, ಆಮೇಲೆ ನೀವು ಕಂಡೀಷ್ನರನ್ನು ಈ ರೀತಿ ಹಾಕಿ ಕೂದಲಿಗೆ 1-2 ನಿಮಿಷ ಬಿಟ್ಟು ಆಮೇಲೆ ನೀವು ಸ್ನಾನ ಮಾಡಿದ್ರಾಯಿತು. ಕಂಡೀಷ್ನರ್ ಅಪ್ಲೈ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತೇಳಿ. ಇವಾಗ ಕರೆಕ್ಟಾಗಿ ಇದು ಡ್ರೈ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಾವ್, ಇವಾಗ ಕಂಪ್ಲೀಟಾಗಿ ಡ್ರೈ ಆಗಿದೆ, ಸಾಫ್ಟ್ ಎನಿಸ್ತಾ ಉಂಟು. ನಿಜವಾಗ್ಲೂ ಹೇಳ್ತೀನಿ, ಸೆಲೂನ್ ಲೈಕ್ ಹೇರ್ ನಿಮಗೆ ಮನೆಯಲ್ಲಿ ಬೇಕಂತಾದರೆ ನೀವು ಬಿ ಬ್ಲೆಂಡ್ ಪ್ರಾಡಕ್ಟನ್ನು ಯೂಸ್ ಮಾಡಿ, ಒಮ್ಮೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಇದರೊಂದಿಗೆ ಹೇರ್ ಟಾನಿಕ್. ಇದು ಹೇರ್ ಫಾಲ್ ಕಂಟ್ರೋಲ್ ಆಗಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಈ ರೀತಿ ನೀವು ಸ್ಕಾಲ್ಫಿಗೆ ಇದನ್ನು ಅಪ್ಲೈ ಮಾಡಿದರೆ ಆಯಿತು. ಕರೆಕ್ಟಾಗಿ ಮಧ್ಯೆ ನೋಡಿ ಈ ರೀತಿ ಭಾಗ ಮಾಡಿ
ಅಪ್ಲೈ ಮಾಡಿ. ಇದು ಸ್ನಾನ ಅಂದರೆ ಯಾವಾಗಲೂ ಶಾಂಪು ಮಾಡಿದಾಗನೇ ನೀವು ಇದನ್ನು ಹಾಕಬೇಕಂತ ಏನಿಲ್ಲ. ನಾರ್ಮಲಾಗಿ ಬೇರೆ ಟೈಮಲ್ಲಿ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಇದರ ಫ್ರೇಗ್ರೆನ್ಸ್ ಎಲ್ಲ ಉಂಟಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ರೀತಿ ಮಸಾಜ್ ಮಾಡಿ ಈ ರೀತಿ ತುಂಬ ಕೂಲ್ ಎನಿಸ್ತಾ ಉಂಟು ಇವಾಗ. ಇದು 56 ದಿನದಲ್ಲಿ ಅಪ್ ಟು 60% ಕೂದಲ ಬೆಳವಣಿಗೆಯನ್ನು ಇಂಪ್ರೂವ್ ಮಾಡುತ್ತೆ. ಪ್ಯಾರಾಬಿನ್ ಹಾಗೂ SLS ಫ್ರೀ ಆಗಿದೆ. ಓಕೆ, ನಿಮಗೂ ಸೆಲೂನ್ ಲೈಕ್ ಹೇರ್ ಮನೆಯಲ್ಲಿ ಬೇಕಂತಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಇದು ನಿಮ್ಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕ್ ಅದರಲ್ಲಿ ಕೂಡ ಅವೈಲೇಬಲ್ ಇದೆ. ಹಾಗೂ ನೀವು ಬಿ ಬ್ಲೆಂಡ್ ವೆಬ್ಸೈಟ್ ಇಂದ ತಗೊಂಡು ಬರುವುದಾದ್ರೆ ನನ್ನ ಕೂಪನ್ ಕೋಡ್ ಅನ್ನು ಯೂಸ್ ಮಾಡಿ ನಿಮ್ಗೆ 20% ಆಫ್ ಕೂಡ ಸಿಗುತ್ತೆ. ಬಿ ಬ್ಲಂಟ್ ಪ್ರೀಮಿಯರ್ ಹೇರ್ ಕೇರ್ ಹಾಗೂ ಸ್ಟೈಲಿಸ್ಟ್ ಬ್ರ್ಯಾಂಡ್ ಆಗಿದೆ, ವಿಚ್ ಈಸ್ ಸಿನೋನಿಮಸ್ ವಿತ್ ಕಟ್ಟಿಂಗ್ ಎಡ್ಜ್ ಹೇರ್ ಸ್ಟೈಲಿಂಗ್ ಅಂಡ್ ಹೇರ್ ಕೇರ್. ಬಿ ಬ್ಲಂಟ್ ಅವರು ದೇಶಾದ್ಯಂತ 10,000 ಮಹಿಳೆಯರಿಗೆ ಶಾಂಭವಿ ಫೌಂಡೇಶನ್ ಮೂಲಕ ಎಂಪವರ್ ಮಾಡಿರ್ತಾರೆ. ಆರ್ಡರ್ ಮಾಡಿದ ಪ್ರತಿಯೊಂದು ಲಿಂಕ್ ಅನ್ನು ಅವರು ಬಿ ಬ್ಲಂಟ್ ಶೈನ್ ಅಕಾಡೆಮಿ ಮೂಲಕ ಅವರು ಎಂಪವರ್ ಮಾಡಿದ ಮಹಿಳೆಯರಿಗೆ ಕೊಡ್ತಾರೆ. ಇದು ಏರ್ ಫಾಲ್ ಅನ್ನು ಕಮ್ಮಿ ಮಾಡೋದಲ್ಲದೆ ಹೇರ್ ಗ್ರೋತ್ ಅನ್ನು ಕೂಡ ಪ್ರಮೋಟ್ ಮಾಡುತ್ತೆ. ಹಾಗಾಗಿ ಏರ್ ಫಾಲ್ ಪ್ರಾಬ್ಲಮ್ ಇದೆ ಆದ್ರೆ ಇದನ್ನೊಮ್ಮೆ ಟ್ರೈ ಮಾಡಿ. ಆಂಟಿ ಎಂತ ಮಾಡ್ತಿದ್ದೀರಾ? ಇವತ್ತು ಗೋಧಿ ಹಿಟ್ಟಿದ್ದು ದೋಸೆ, ನೀರುಳ್ಳಿ, ಕೊತ್ತಂಬರಿ, ಎಂತೆಲ್ಲ ಮತ್ತೆ ಕಾಯಿ ಮೆಣಸೆಲ್ಲ ಹಾಕಿ ಕಾಯಿ ತುರಿ ಎಲ್ಲ ಹಾಕಿ ದೋಸೆ ಮಾಡೋದು. ಮತ್ತೆ ರೆಡಿ ಆಗಿದೆ, ಇಲ್ಲ ರೆಡಿಯಾಗಿದೆ, ಹಿಟ್ಟು ರೆಡಿಯಾಗಿದೆ. ಈಗ ದೋಸೆ ಹಾಕೋದಂತೆ ಹಾಕಿ ಹಾಕಿ ಅಂತಿದ್ದು ನೋಡಿ ಎಂತೆಲ್ಲ ಸರ್ಪ್ರೈಸ್ ಮಾಡ್ತಾರೆ. ನಮ್ಮ ವಿನ್ಸ್ಟನ್ ಬಂದ ಕಾಲೇಜಿಗೆ ರೆಡಿ ಆಗಿದ್ದ. ಊಟ ಬ್ರಷ್ ಮಾಡಿ ಮಾಡಿ ಅಂಕಲ್ ಈಗ ಅಂಕಲ್ 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 ದೋಸೆ ತಿಂಡಿ ದೋಸೆ ದೋಸೆ. ಬೆಳಿಗ್ಗೆ ದೋಸೆ ಸ್ಟಾರ್ಟ್ ಮಾಡಿದ್ದು ತಿನ್ನಲಿಕ್ಕೆ. ಫಸ್ಟ್ ಬೋನಿ ಅಂಕಲ್ದು. ಅಂಕಲ್ ಹೇಗಿದೆ? ಚೆನ್ನಾಗಿದೆ ಅಂತೆ. ಇಲ್ಲಿ ಊಟ ಮಾಡ್ತಾ ಇದ್ದೇನೆ. ಹೇಗಿದೆ ಊಟ ನಿಮಗೆ? ಊಟ ಚೆನ್ನಾಗಿದೆ. ಚೆನ್ನಾಗಿದೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ರೂಮ್ ಕ್ಲೀನಿಂಗ್ ಆಗ್ತಾ ಇತ್ತು. ರೂಮ್ ಅಂದರೆ ಇನ್ನೂ ಕೂಡ ಸ್ವಲ್ಪ ಸೆಟಪ್ ಮಾಡಲಿಕ್ಕೆ ಉಂಟು ಸುಮಾರು. ಏನು ಗೊತ್ತುಂಟ, ಒಂದು ಮುಕ್ಕಾಲಷ್ಟು ಸೆಟ್ಟಿಂಗ್ ಆಗಿದೆ ರೂಮು. ಆದರೆ ಕೆಲವು ವಸ್ತು ಅಂದರೆ ಆ ಮನೆಯಲ್ಲಿ ಬೇರೆ ಇತ್ತು, ಅದು ಅಭ್ಯಾಸ ಆಗಿ ಹೋಗಿತ್ತು. ಒಂದೊಂದು ವಸ್ತು ಎಲ್ಲೆಲ್ಲಿ ಉಂಟಂತೇಳಿ. ಆದರೆ ಈ ಮನೆಯಲ್ಲಿ ನಾವು ಸಪ್ರೇಟ್ ಬೇರೆ ರೀತಿಯೇ ಮಾಡಿರ್ತೀವಿ. ಆವಾಗ ಒಂದು ವಸ್ತು ಹುಡುಕ್ಲಿಕ್ಕೆ ಹೋಗಿ 100 ವಸ್ತು ಆಚೆ ಈಚೆ ಆಗುತ್ತೆ. ಆ ರೀತಿ ಆಗಿದೆ. ಮತ್ತೊಮ್ಮೆ ಸ್ವಲ್ಪ ಸರಿಯಾಗಿ ಮಾಡಬೇಕು. ಹಾಗೂ ಆಲ್ಮೋಸ್ಟ್ ಮನೆಯೆಲ್ಲ ಇವಾಗ ಸೆಟಪ್ ಆಗಿದೆ. ಹಾಗಾಗಿ ನಿಮ್ಮ ಜೊತೆ ಕೂಡ ನನಗೆ ಹೋಮ್ ಟೂರ್ ಮಾಡಲಿಕ್ಕೆ ಉಂಟು, ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ. ರೀಸೆಂಟಾಗಿ ನಿಮಗೆ ಹೋಮ್ ಟೂರ್ ಖಂಡಿತವಾಗ್ಲೂ ಬರ್ಬೋದು. ಆವಾಗ ನೀವು ನೋಡಿ ಈ ಮನೆ ಹೇಗಿತ್ತು, ಹೇಗಾಗಿದೆ ಏನು ಅಂತ ಹೇಳಿ. ಹಾಗೂ ಇನ್ನೊಂದೇನೆಂದರೆ, ಫೇಕ್ ಐಡಿ ಮಾಡಿ ಟೆಲಿಗ್ರಾಮ್ ಅಂತ ಹೇಳಿ ಒಂದು ಬರುತ್ತೆ, ನಿಮಗೆ ಪ್ರೈಸ್ ಬಂದಿದೆ ಹಾಗೆ ಸೇಮ್ ನನ್ನ ಪ್ರೊಫೈಲ್ ಅದು ಇದೆಲ್ಲ ಹಾಕಿ. ಇದಕ್ಕಿಂತ ಮೊದಲು ಯಾವಾಗ ಅದು ಆಗಿತ್ತು ಆವಾಗಲೇ ನಾನು ಇದ್ರ ಬಗ್ಗೆ ನಿಮಗೆ ಹೇಳಿದ್ದೀನಿ. ಅದೆಲ್ಲ ಫೇಕ್, ನಾನು ಮಾಡೋದಲ್ಲ. ಹಾಗಾಗಿ ಯಾರು ಕೂಡ ಅದಕ್ಕೆ ರೆಸ್ಪಾನ್ಸ್ ಮಾಡಬೇಡಿ ಹಾಗೆ ಹೀಗೆ ಅಂತೇಳಿ. ಆದರೂ ಕೆಲವರು ಮಾಡ್ತಾ ಇರ್ತಾರೆ. ಒಂದು, ನಾನು ಟೆಲಿಗ್ರಾಮ್ ಯೂಸ್ ಮಾಡಲ್ಲ, ಟೆಲಿಗ್ರಾಮ್ ಅಲ್ಲೇ ಬಂದಿರುತ್ತೆ. ನಿಮಗೆ ಹಾಗೆ ಏನಾದರೂ ಡೌಟ್ ಇದೆ ಆದರೆ ನೀವು ನನ್ನ ಹತ್ರ ಮೇಲ್ ಮೂಲಕ ಅಥವಾ ಈ ಕಮೆಂಟ್ ಮೂಲಕ ಆದರೂ ಕೇಳ್ಬೋದು. ನೀವು ಅದು ಕೂಡ ಮಾಡೋದಿಲ್ಲ. ನಿಮಗೆ ಪ್ರೈಸ್ ಬಂದಿದೆ ಅದು ಇದು ಅಂತ ಹೇಳ್ತಾರೆ. ಆಮೇಲೆ ಪ್ರೈಸ್ ಬೇಕಾದರೆ ನಿಮಗೆ ನೀವು ಇಷ್ಟು ದುಡ್ಡು ಕಳಿಸ್ಬೇಕು ಆಫೀಸಿಗೆ, ಪೋಸ್ಟ್ ಆಫೀಸಿಗೆ, ಹಾಗೆ ಟೆಲಿಗ್ರಾಮ್ಗೆ ಕಳಿಸ್ಬೇಕು, ಹಾಗೆಲ್ಲ ನೀವು ದುಡ್ಡು ಕಳಿಸ್ತೀರಾ. ಆಮೇಲೆ ಸುಮ್ಮನೆ ನಿಮ್ಮ ದುಡ್ಡು ಹೋಗುತ್ತೆ. ಅದು ನಾವು ಮಾಡೋದಲ್ಲ. ಎಲ್ರಿಗೆ ಯೂಟ್ಯೂಬರ್ಸ್ಗೆ ಅದೇ ರೀತಿ ಬರ್ತಾ ಉಂಟು. ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಪ್ರೈಸ್ ಬಂದಿದೆ ಅದು ಇದು ಅಂತ ಟೆಲಿಗ್ರಾಮ್ ಅದು ಇದು ಅಂತ ನಿಮ್ಮ ಕಮೆಂಟಿಗೆ ಅವರು ಪಿನ್ ಮಾಡ್ತಾರೆ, ಬರ್ತದೆ. ಅವಾಗ ಪ್ಲೀಸ್ ಅದಕ್ಕೆಲ್ಲ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದೆಲ್ಲ ಫೇಕ್, ನಾನಲ್ಲ ಅದು.
ಹಾಗಾಗಿ ನಾನು ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ, ಹೊಸಬರು ಯಾರಾದರೂ ಜಾಯ್ನ್ ಆದರೆ ಅವರು ಆ ರೀತಿ ಮಾಡಬಾರ್ದು ಅಂತ ಹೇಳಿ. ನಾನು ನಿಮಗೆ ಪ್ರೈಸ್ ಕೊಡೋದಾದರೆ ಹೀಗೇನೆ ಕೊಡೋದಿಲ್ವಾ ಅಥವಾ ಹೇಳೋದಿಲ್ವಾ ವಿಡಿಯೋದಲ್ಲಿ? ಸುಮ್ಮನೆ ನಿಮ್ಮ ಕಮೆಂಟಿಗೆ ನಾನು ಮೆಸೇಜ್ ಮಾಡಿ ಮಾಡೋದಿಲ್ಲ ಅಲ್ವಾ? ಹಾಗೂ ಯಾವುದೇ ಇದರಲ್ಲಿ ನಿಮಗೆ ಪ್ರೈಸ್ ಮನಿ ಬಂದಿದೆ ಇರಲಿ ಅಥವಾ ಏನಾದರೂ ಇರಲಿ, ಅವ್ರು ನಿಮಗೆ ಕಾಲ್ ಮಾಡಿ ನೀವು ಇಷ್ಟು ಹಣ ಕೊಟ್ಟರೆ ನಿಮ್ಮ ಪ್ರೈಸ್ ಮನಿ ನಿಮಗೆ ಕೊಡ್ತೀವಿ ಅಂತ ಹೇಳಿ ಎಲ್ಲಿ ಕೂಡ ಇರಲ್ಲ ಹಾಗೆಲ್ಲ. ಹಾಗಾಗಿ ಅಂಥದ್ದೆಲ್ಲ ಸಣ್ಣ ಸಣ್ಣ ಇದಕ್ಕೆಲ್ಲ ಇವಾಗ ನೀವು ಮೋಸ ಹೋಗ್ಬೇಡಿ. ಸುಮಾರು ಇಂಥದ್ದು ಮಾಡಿ ಇವಾಗ ಜನ ದುಡ್ಡು ಮಾಡೋದುಂಟು. ಕರೆಕ್ಟಾಗಿ ಕಷ್ಟಪಟ್ಟು ದುಡಿಲಿಕ್ಕೆ ಇವಾಗ ಯಾರಿಗೂ ಕೂಡ ಬೇಡ. ಹಾಗಾಗಿ ಇಂತೆಲ್ಲ ರಾಂಗ್ ವೇಯಲ್ಲಿ ಹೋಗಿ ದುಡ್ಡನ್ನು ಮಾಡ್ತಾ ಇದ್ದಾರೆ. ನೀವು ಸ್ವಲ್ಪ ಜಾಗ್ರತೆ ಇರಬೇಕು ನಿಮ್ಮ ದುಡ್ಡನ್ನು ಎಲ್ಲಾದರೂ ಹಾಕುವಾಗ, ಅದು ನಿಮ್ಮ ಕೈಯಲ್ಲಿರೋದು. ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ, ಇವತ್ತು ಇನ್ನೂ ಕೂಡ ಸ್ವಲ್ಪ ವಸ್ತು ಅದು ತರಲಿಕ್ಕುಂಟು, ಶಾಪಿಂಗ್ ಮಾಡಲಿಕ್ಕುಂಟು. ಹೋಗ್ಲಿಕ್ಕಿದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಅಥವಾ ಇವತ್ತಿನ ಫುಲ್ ವ್ಲಾಗ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇವತ್ತು ಅಮ್ಮ ಮಾವಿನಕಾಯಿ ಸಾರು ಮಾಡಿದ್ದಾರೆ, ಮಾವಿನ ಹಣ್ಣಿಂದು. ನನಗೆ ತುಂಬ ಇಷ್ಟ, ಆವಾಗದಿಂದ ಯಾವಾಗ ಮಾಡಿದ್ದಾರೆ ನೋಡಿ, ಆವಾಗಿಂದ ನನಗೆ ಹಸಿವು ಜೋರಾಗಿದೆ. ಹಾಗೂ ಕೆಳಗಡೆ ಅವರು ಇದು ಮಾಡ್ತಾ ಇದ್ದಾರೆ, ಬಾಣಂತಿ ಮದ್ದು ಕೂಡ ಮಾಡ್ತಾ ಇದ್ದಾರೆ. ಸುಮಾರು ಜನ ನಾನು ಹೇಳಿದ ಮೇಲೆ ಅಮ್ಮನ ಬಾಣಂತಿ ಮದ್ದು ಎಲ್ಲ ತಗೊಂಡು ತುಂಬ ಚೆನ್ನಾಗಿದೆ ಹಾಗೆ ಅಂತ ಹೇಳಿದ್ರಿ. ಎಲ್ಲ ಮದ್ದು ಕೂಡ ಅವರ ಹತ್ರ ಸಿಗುತ್ತೆ, ಮತ್ತೊಮ್ಮೆ ಗೊತ್ತಿಲ್ಲದವರಿಗೆ ಹೇಳ್ತಾ ಇದ್ದೀನಿ ನಾನು. ಹಾಗೂ ನಾನು ಯೂಸ್ ಮಾಡೋದು ಮೆಂತೆ ಅಮ್ಮಂದು. ಕೆಲವರು ಎಣಿಸಿದ್ದಾರೆ ಏನು ಅಂತ ಕೇಳ್ತಾ ಇದ್ರಂತೆ ಸುಮಾರು ಜನ ಕಾಲ್ ಮಾಡಿ. ನಾನು ಮೆಂತೆ ಮದ್ದು ಉಂಟಲ್ಲ ಅಮ್ಮಂದು, ಮೆಂತೆ ಹುಡಿ ಸಿಗುತ್ತೆ, ಅವರು ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಕೈ ಬರುತ್ತೆ, ಆದರೆ ತುಂಬ ಬೆಸ್ಟ್. ನಾನು ಅದನ್ನು ಯೂಸ್ ಮಾಡೋದು ಕೂದಲಿಗೆ, ಸ್ಕಿನ್ನಿಗೆ, ಎಲ್ಲದಕ್ಕೂ ಕೂಡ. ಹಾಗಾಗಿ ಕೆಲವರು ಅವರಿಗೆ ಕಾಲ್ ಮಾಡಿ ಅವರು ಯೂಸ್ ಮಾಡೋದು ಯಾವುದು ಅದು ಇದು ಅಂತ ಕೇಳ್ತಾ ಇದ್ರಂತೆ. ಬಾಣಂತಿ ಮದ್ದು ಬಾಣಂತಿಯರಿಗೆ ಯೂಸ್ ಮಾಡ್ಬೋದು, ಅಥವಾ ಹೀಗೆ ಯಾರಿಗಾದರೂ ಶಕ್ತಿ ಎಲ್ಲ ಬೇಕಾದವರಿಗೆ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಅವರ ಹತ್ರ ಬೆಳ್ಳುಳ್ಳಿ ಲೇಹ ಕೂಡ ಸಿಗುತ್ತೆ, ಅದು ನಿಮಗೆ ಕೊಲೆಸ್ಟ್ರಾಲ್ಗೆ. ಹಾಗೂ ನೆಕ್ಸ್ಟ್ ಸ್ವಲ್ಪ ಕೊಬ್ಬು ಅದೆಲ್ಲ, ಅದೇ ಕೊಲೆಸ್ಟ್ರಾಲ್ ಅಂದರೆ ಅದೇ, ಅದಕ್ಕೆ ಮತ್ತೆ ಇದಕ್ಕೆ ಬೆಳ್ಳುಳ್ಳಿ ಲೇಹ, ಕೊಲೆಸ್ಟ್ರಾಲ್ ಹಾಗೂ ಶೀತಕ್ಕೆ ಕೂಡ ಆಗುತ್ತೆ. ಹಾಗೂ ಇನ್ನೊಂದು ಶುಂಠಿ ಲೇಹ ಅವರದ್ದು, ಅದು ಕಫಕ್ಕೆ. ತುಂಬ ಕಫ ಇದ್ದರೆ ನೀವು ನಿಜವಾಗ್ಲೂ ಎನಿಸಿಬಹುದು, ನನಗೆ ಎಷ್ಟು ಟೈಮಿಂದ ಎಷ್ಟು ಕಫ ಉಂಟು. ಆದರೆ ನಿಜ ಹೇಳ್ತೀನಿ, ನಾನು ಅದನ್ನು ತಿಂತಾ ಇಲ್ಲ. ಅವರು ಎಷ್ಟು ಜೋರು ಮಾಡ್ತಾ ಇದ್ದಾರೆ, ನನಗೆ ಅದು ಪುರ್ಸೋದು ಕೂಡ ಇಲ್ಲ. ಅಂದರೆ ಅದನ್ನು ಬಿಸಿ ಮಾಡಿದ್ದು ಆಲಸ್ಯ ಆಗ್ತಾ ಉಂಟು ಅಷ್ಟೇ, ಪುರ್ಸೋದಿಲ್ಲ ಅಂತಲ್ಲ, ಆಲಸ್ಯ ಆಗ್ತಾ ಉಂಟು. ಇಲ್ದಿದ್ರೆ ಅದು ತುಂಬ ಬೆಸ್ಟ್. ಸುಮಾರು ಜನ ಯೂಸ್ ಮಾಡಿದ್ದಾರೆ, ಮಕ್ಕಳಿಗೆ ಕೂಡ ನೀವು ಅದನ್ನು ಕೊಡ್ಬೋದು. ನಾನು ಇವತ್ತು ಕೂಡ ಜೋರು ಮಾಡ್ತಾ ಇದ್ರು ನನಗೆ, ನಾನು ಮಾಡಿ ಎಷ್ಟೋ ಜನ ಇದರ ಉಪಯೋಗ ಪಡಿತಾ ಇದ್ದಾರೆ. ನೀನು ಮನೆಯಲ್ಲಿದ್ದು ನಿನಗೆ ಆಗ್ತಾ ಇಲ್ಲ ತಿನ್ನಲಿಕ್ಕೆ ಅಂತ ಹೇಳಿ, ಹಾಗೆ ಅದು ನಾನು ತಿನ್ನಬೇಕು. ನನಗೆ ಅದು ತುಂಬ ಇಷ್ಟ ಅವರದ್ದು ಶುಂಠಿ ಲೇಹ. ಅದಕ್ಕೆ ನಟ್ಸ್ ಎಲ್ಲ ಹಾಕ್ತಾರಲ್ವ, ಹಾಗೆ ನನಗೆ ಅದು ಸ್ವಲ್ಪ ನಟ್ಸ್ ತಿನ್ನಲಿಕ್ಕೆ ಸ್ವಲ್ಪ ಆಲಸ್ಯ. ಶುಂಠಿ ಖಾಲಿ ಮಾಡಿದರೆ ನನಗೆ ತುಂಬ ಇಷ್ಟ, ಇದರ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಉಂಟು. ಮಕ್ಕಳಿಗೆಲ್ಲ ತುಂಬ ಕಫ ಆಗಿದೆ ಅಂದರೆ, ಅಥವಾ ನಿಮಗೆ ಕಫ, ಅಥವಾ ಬಾಣಂತಿ ಟೈಮಲ್ಲಿ ಕೆಲವರಿಗೆ ಕಫ ಎಲ್ಲ ಆಗಿರುತ್ತೆ, ಶೀತ ಆಗಿರುತ್ತೆ, ಯಾವಾಗಲೂ ತಲೆನೋವು ಅದೆಲ್ಲ ಇದ್ದವರು ನೀವು ಸ್ವಲ್ಪ ಬೇಕಿದ್ರೆ ತೊಗೊಂಡು ನೋಡಿ. ಅವ್ರ ಹತ್ರ ಒಂದು 1/4 kg ಅಷ್ಟು ನೀವು ತೊಗೊಂಡು ನೋಡಿ, ನಿಮಗೆ ಅದರಲ್ಲಿ ಒಳ್ಳೇದಂತ ಎನಿಸಿದ್ರೆ ನೀವು ಕಂಟಿನ್ಯೂ ಮಾಡ್ಬೋದು. ಇಲ್ಲದ್ರೆ ತಿಂದಿದ್ದು ಏನು ಹಾಳಾಗೋದಿಲ್ಲ, ಶುಂಠಿ ಅಲ್ವಾ, ಒಳ್ಳೇದು ದೇಹಕ್ಕೆ. ಓಕೆ, ನೆಕ್ಸ್ಟ್ ಅವರ ನಂಬರ್ ಅದೆಲ್ಲ ಯಾವಾಗಲೂ ಡೈಲಿ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ಲಿ ಇರುತ್ತೆ, ಅಲ್ಲಿಂದ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕೇವಲ ಅವರ ಬಿಸ್ನೆಸ್ಸಿಗೆ ಮಾತ್ರ ನಾನು ಇದನ್ನು ಕೊಡೋದು. ಕೆಲವರು ನನಗೆ ಕೇಳಿ ಅವರ ಹತ್ರ ತುಂಬ ಇದು ಮಾಡ್ತೀರಾ, ಪ್ಲೀಸ್ ಆ ರೀತಿ ಮಾಡಬೇಡಿ. ನನ್ನ ಹತ್ರ ಮಾತಾಡಲಿಕ್ಕಿದ್ರೆ ನನಗೆ ಮೇಲ್ ಮಾಡಿ, ಅಥವಾ ನನ್ನ ಇನ್ಸ್ಟಾ ಉಂಟು ನೋಡಿ, ಅದರಲ್ಲಿ ನೀವು ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಕೊಟ್ಟಿರ್ತೀನಿ. ಸ್ವಲ್ಪ ಲೇಟ್ ಆಗ್ಬೋದು ರೆಸ್ಪಾನ್ಸ್ ಮಾಡಲಿಕ್ಕೆ, ಆದರೆ ನಾನು ಕೊಡ್ತೀನಿ ಆಮೇಲೆ ನಿಮಗೆ. ಹಾಗಾಗಿ ಅವರಿಗೆ ಕೇಳಿ ಇದು ಮಾಡಿ, ನನ್ನನ್ನು ಕೇಳಿ ನೀವು ಪರವಾಗಿಲ್ಲ, ಆದರೆ ನನಗೋಸ್ಕರ ಅಂತ ಹೇಳಿ ಅವರಿಗೆ ಕಾಲ್ ಮಾಡಬೇಡಿ, ಅದು ಹೇಳೋದು ನಾನು ಅಷ್ಟೇ. ಅವರು ತುಂಬ ಇದರಲ್ಲಿ ಇರ್ತಾರೆ, ನಿಮ್ಮದು ಕಾಲ್ ಬಂದು ನೀವು ಕೇವಲ ನನಗೋಸ್ಕರ ಕೇಳಿದರೆ ಅವ್ರಿಗೂ ಬೇಜಾರಾಗುತ್ತೆ, ಅದಕ್ಕೆ ಹೇಳಿದೆ ನಾನು ಅಷ್ಟೇ. ಓಕೆ, ಇನ್ನು ಊಟ ಮಾಡೋಣ, ಕೆಳಗಡೆ ಹೋಗೋಣ. ಮನೆ ಹತ್ರ ಹೋಗ್ತಾ ಇದ್ವಿ, ಹಾಗೆ ನನಗೆ ಇಲ್ಲಿ ಕೆಲವು ವಸ್ತು ಬೇಕಂತ ಹೇಳಿ ನಿಲ್ಲಿಸಿದೆ. ಆದರೆ ಕೆಲವು ಮಾತ್ರ ಸಿಕ್ತು, ಬೇಕಾಗಿದ್ದು ನನಗೆ ಸಿಗಲಿಲ್ಲ. ಇನ್ನೊಂದು ಬೇರೆ ಶಾಪಿಗೆ ಹೋಗಬೇಕು ನಾನು.
ಇಲ್ಲಿ ನಿಮಗೆ ಕತ್ತಿ ಮಣೆ ತೊರೆಮಣಿ ಎಲ್ಲನೂ ಇಲ್ಲೇ ಮಾಡಿಕೊಡ್ತಾರೆ. ದೋಣಿ ಓಕೆ, ಇವತ್ತು ನಾನು ನನ್ನ ಸ್ಟುಡಿಯೋ ರೂಮಲ್ಲಿದ್ದೀನಿ. ಇದು ನನ್ನ ಇವಾಗ ಈ ರೀತಿ ಉಂಟು ಸ್ಟುಡಿಯೋ ರೂಮ್. ನೆಕ್ಸ್ಟ್ ಆದಮೇಲೆ ಯಾವ ರೀತಿ ಬರುತ್ತೆ ನೋಡೋಣ. ನೆನ್ಪಿಡಿ ಈ ವಿಡಿಯೋವನ್ನು. ಓಕೆ, ಇಲ್ಲಿ ಮನೆ ಇವಾಗ ಮತ್ತೊಮ್ಮೆ ಕೆಲಸ ಆಗ್ತಾ ಉಂಟು. ಹಾಗೆ ನೋಡಲಿಕ್ಕೆ ಬಂದಿದ್ವಿ, ಅಂದರೆ ಅಲ್ಲಿ ತನಕ ಬಂದ್ವಿ ಅಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಬರಲಿಕ್ಕಿಲ್ಲಿ. ಹಾಗೆ ಬಂದು ಪಾರ್ಕಿಂಗ್ ಏರಿಯಾದೆಲ್ಲ ಮಣ್ಣೆಲ್ಲ ತೆಗಿತಾ ಇದ್ದಾರೆ. ಅದು ತುಂಬ ಚೆನ್ನಾಗಿದೆ ಮಾತ್ರ, ಮಣ್ಣು ಒಳಗಡೆ ಕಪ್ಪು ಮಣ್ಣು ಚೆನ್ನಾಗಿದೆ. ಇವಾಗ ಇಲ್ಲಿಂದ ಹೋಗುತ್ತೆ ನಾವು ಬೇರೆ ಕಡೆ. ಮೊದಲು ಇದು ನಮ್ಮದು ಮಾತ್ರ ಇತ್ತು, ಇವಾಗ ಸೈಟ್ ಹಿಂದ್ಗಡೆ ಎಲ್ಲ ತಗೊಂಡಿದ್ದಾರೆ. ಸುಮಾರು ಜನರು ಸೈಟ್ ಹೋಗ್ತಾ ಉಂಟು. ಎಷ್ಟು ಎಲ್ಲ ಸೈಟ್ ಇವಾಗ ಹೋಯ್ತು. ದೋಸೆ ಮಸಾಲೆ ದೋಸೆ, ತುಪ್ಪ ದೋಸೆ, ಪ್ಲೇನ್ ದೋಸೆ, ಸಾರು ದೋಸೆ, ರಾಗಿ ದೋಸೆ, ಗೋಳಿ ಬಜ್ಜಿ, ಬನ್ಸ್. ಓಕೆ, ಮನೆ ಹತ್ರ ಹೋಗಿ ಆಯಿತು, ಟೀ ಕುಡಿದಾಯ್ತು. ನಮಗೆ ಅಂದರೆ ಟೀ ಎಲ್ಲ ಬೇಡ ಇತ್ತು, ಆದರೆ ಅಮ್ಮನಿಗೆ ತುಂಬ ನಿದ್ದೆ ಅಲ್ಲ, ಅದೆಂತ ಆಕಳಿಗೆ ಬರ್ತಾ ಇತ್ತಂತೆ, ಸರಿ ಆಗುದಂತೆ ಅವರಿಗೆ. ಹಾಗೆ ನಾವು ಟೀ ಕುಡಿದ್ವಿ ಅವರಿಗೋಸ್ಕರ. ನಾವೆಲ್ಲರೂ ಟೀ ಕುಡಿದ್ವಿ. ನೀವೆಲ್ಲ ಜ್ಯೂಸ್ ಅಲ್ಲ, ನಾನು ಮತ್ತಮ್ಮ ಮತ್ತೆ ಬನ್ಸ್ ಮತ್ತೆ ಗೋಳಿ ಬಜೆ ಮತ್ತೇನಿಲ್ಲ ಅಷ್ಟೇ. ಇವಾಗ ನನಗೆ ಬೇಕಾಗಿದ್ದು ಅಲ್ಲಿ ಸಿಗ್ಲಿಲ್ಲ, ಹಾಗೆ ಇನ್ನೊಂದು ಕಡೆ ಇವಾಗ ಹೋಗ್ತಾ ಇದ್ವಿ. ಅಲ್ಲಿ ಸಿಕ್ಕಿದ್ರೆ ಸಾಕು ಅಂತ ಹೇಳಿ. ಓಕೆ, ಹೋಗುವ? ಹೋಗೋಣ. ಚೆನ್ನಮಣಿ ಆಟ ಆಡೋದು. ಸ್ಟೇಟ್ ಬ್ಯಾಂಕಲ್ಲಿ ಒಂದು ಶಾಪ್ ಇದೆ, ತುಂಬ ಓಲ್ಡ್ ಶಾಪ್, ಸಣ್ಣದಾದರೆ ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನನಗೆ ಬೇಕಾಗಿದ್ದು ಕೆಲವು ವಸ್ತು ಸಿಕ್ತು, ಅದನ್ನು ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಏನೆಲ್ಲ ತೊಗೊಂಡೆ ಅಂತೇಳಿ ನಾಳೆ ನಾನು ನಿಮಗೆ ತೋರಿಸ್ತೀನಿ. ಆಲ್ರೆಡಿ ಈ ವ್ಲಾಗ್ ತುಂಬ ದೊಡ್ಡದಾಗಿದೆ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.